ಕಾಪಾಡಮ್ಮ. ನಮಸ್ತೆ ಕರ್ನಾಟಕ ಜನತೆ. ನಾವು ಚಿಕ್ಕಬಳ್ಳಾಪುರ ತಾಲೂಕು ಬೊಮ್ಮನಹಳ್ಳಿ. ಈಗ ನಾವು ದ್ರಾಕ್ಷಿ ಬೆಳೀತಾ ಇದ್ದೀವಿ, ಮಹಾಗಣಿ ಬೆಳೀತಾ ಇದ್ದೀವಿ, ದಾಳಂಬರಿ ಕೂಡ ಬೆಳೀತಾ ಇದ್ದೀವಿ. ಆದರೆ ನೀರಿದ್ದು ನಮಗೆ ಅಭಾವ ಇದ್ದರೂ ಕೂಡ ನಾವು ಸರ್ಕಾರದಿಂದ ಈ ಸೌಲಭ್ಯ ಮಾಡಿಕೊಂಡು ಸಂಪ್ ಮಾಡಿಕೊಂಡು ನಮ್ಮ ಸರ್ಕಾರದಲ್ಲಿ ಸಂಪ್ ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ಅಷ್ಟು ನೀರಲ್ಲಿ ನಾವು ಇಷ್ಟೊಂದು ಬೆಳೆನ ನಾವು ಹಂತವಾಗಿ ಯಾವ ಹಂತಕ್ಕೆ ನೀರು ಹೆಂಗೆ ಬಿಡಬೇಕು ಬಿಟ್ಕೊಂಡು ಇಷ್ಟು ಬೆಳೆಗಳನ್ನು ನಾವು ಬೆಳೀತಾ ಇದ್ದೀವಿ. ಆದರೂ ಎಲ್ಲರೂ ಇದನ್ನು ನೋಡಿ ಎಲ್ಲ ರೈತರು ಅಷ್ಟು ನೀರು ಬೇಕು ಇಷ್ಟು ನೀರು ಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಈ ಸ್ವಲ್ಪ ನೀರಲ್ಲೆಲ್ಲ 1000 ಗ್ಯಾಲನ್ನಲ್ಲಿ ನಾವು 5 ಎಕರೆನ ಈ ಬೆಳೆಗಳೆಲ್ಲ ಕಾಪಾಡ್ಕೊಂಡು ಬರ್ತಾ ಇದ್ವಿ. ಆದರೂ ಎಲ್ಲ ರೈತರು ನೋಡಿ ಈ ಕೆಲಸ ಮಾಡಿಕೊಂಡ್ರೆ ಎಲ್ಲ ಅನುಕೂಲವಾಗಿ ಮಾಡ್ಕೊಬೋದು ಅಂತ ನನ್ನ ಊಹೆ. ಸ್ನೇಹಿತರೆ, ಅಶ್ವತ್ಥಪ್ಪ ಅವರು ಏನೆಲ್ಲ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ನೋಡಿದ್ರಿ. ಒಂದ್ ಕಡೆ ಮಹಾಗನಿ, ಒಂದ್ ಕಡೆ ದ್ರಾಕ್ಷಿ, ದಾಳಿಂಬೆ, ರೋಸು, ಜೊತೆಗೆ ಹಸುಗಳನ್ನು ಇಟ್ಟಿದ್ದಾರೆ, ಅದಕ್ಕೆ ಮೇವು, ಇಷ್ಟೆಲ್ಲವನ್ನ ಕೂಡ ಬೆಳೀತಾ ಇದ್ದಾರೆ. ನಿಮ್ಗೆ ಶಾಕ್ ಆಗ್ಬೋದು. ಜೊತೆಗೆ ಇದ್ರಲ್ಲೇನು ವಿಶೇಷ ಅಂತ ಅನ್ಬೋದು. ಒಬ್ಬ ರೈತನಾಗಿ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಏನಪ್ಪಾ, ಜಮೀನಿದೆ, ಅನುಕೂಲ ಇದೆ, ನೀರಿದೆ, ಯಥೇಚ್ಛವಾಗಿ ಎಲ್ಲ ಮಾಡ್ತಾ ಇದಾರೆ ಅಂತ ನೀವು ಅನ್ಕೊಂಡಿದ್ರಿ. ನೀರೆಷ್ಟಿದೆ ಗೊತ್ತಾ? ಬನ್ನಿ ತೋರಿಸ್ತೇನೆ ನೋಡಿ. ಇಷ್ಟೇ ನೀರು, ಇದೇ ನೀರು ಇಷ್ಟೆಲ್ಲ ಬೆಳೆಯನ್ನ ಬೆಳೀತಾ ಇರ್ತಕ್ಕಂಥದ್ದು. ಈ ಒಂದು ಸಂಪೊಳಗಡೆ ಎಲ್ಲವನ್ನು ಕೂಡ ಶೇಖರಣೆ ಮಾಡಿಕೊಂಡು ಕರೆಂಟ್ ಇದ್ದಾಗ ಈ ನೀರಿಂದ ಯಾವ್ಯಾವ ಹಂತಕ್ಕೆ ಯಾವ್ಯಾವ ರೀತಿ ಕೊಡಬೇಕು, ಯಾವ ಗಿಡಕ್ಕೆ ಯಾವಾಗ ನೀರನ್ನ ಕೊಡಬೇಕು, ಮಳೆ ಯಾವಾಗ ಆಗುತ್ತೆ, ಮಳೆ ನೀರು ಯಾವ ತರ ಶೇಖರಣೆನ ಮಾಡಬೇಕು, ಬೋರ್ವೆಲ್ ನೀರನ್ನ ಯಾವ ತರ ಇಲ್ಲಿ ಶೇಖರಣೆ ಮಾಡ್ಕೋಬೇಕು, ಇದೆಲ್ಲವನ್ನು ಕೂಡ ತುಂಬಾ ಬಹಳ ನೀಟಾಗಿ ಎಲ್ಲವನ್ನು ಕೂಡ ಪ್ಲಾನ್ಡ್ ಆಗಿ ನಮ್ಮ ಅಶ್ವತ್ಥಪ್ಪ ಅವರು ಈ ನೀರನ್ನ ಬಳಸ್ಕೊಂಡು ಇಷ್ಟು ಕೂಡ ಅಗ್ರಿಕಲ್ಚರ್ ಅನ್ನ ಮಾಡ್ತಾ ಇದ್ದಾರೆ. ನಾನು ಯಾಕೆ ಈ ಮಾಹಿತಿಯನ್ನ ತಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟೋ ಜನಕ್ಕೆ ಎಷ್ಟೊಂದು ನೀರಿರುತ್ತೆ, ಅದನ್ನ ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿರೋದಿಲ್ಲ, ಯಾವ್ಯಾವ ಹಂತವಾಗಿ ನೀರನ್ನ ಬಳಕೆ ಮಾಡಬೇಕು ಅಂತ ಮಾಹಿತಿ ಇರೋದಿಲ್ಲ. ಆ ಕಾರಣಕ್ಕೆ ಈ ಮಾಹಿತಿಯನ್ನ ಬಳಸ್ಕೊಂಡು ಬೇಕಾದ್ರೆ ನಾನು ಅಶ್ವತ್ಥಪ್ಪ ಅವರ ನಂಬರನ್ನ ಈ ಒಂದು ವಿಡಿಯೋದಲ್ಲಿ ಸಂಪರ್ಕ ಮಾಡಕ್ಕೆ ಕೂಡ ಕೊಟ್ಟಿರ್ತೇನೆ. ಅವರಿಗೆ ಫೋನ್ ಮಾಡಿ ಮಾಹಿತಿಯನ್ನ ಪಡ್ಕೊಂಡು ನೀವು ಕೂಡ ಉಪಯೋಗವನ್ನ ಮಾಡ್ಕೋಬೇಕು ಅನ್ನೋದೇ ನಮ್ಮ ಜನತಾ ಮೀಡಿಯಾ ಉದ್ದೇಶ ಆಗಿದೆ. ಥ್ಯಾಂಕ್ ಯು ಅಶ್ವತ್ಥಪ್ಪ ಅವರೇ. ತುಂಬಾ ಅದ್ಭುತವಾಗಿ ಒಂದಿಷ್ಟು ಯಾವ ರೀತಿಯಾಗಿ ಬೆಳೆಯನ್ನ ಬೆಳಿಬೇಕು, ಹಂತವಾಗಿ ನೀರನ್ನು ಹೇಗೆ ಬಳಸ್ಕೋಬೇಕು ಅನ್ನೋದನ್ನ ಬಹಳ ನೀಟಾಗಿ ತಿಳಿಸ್ಕೊಟ್ಟಿದ್ರಿ, ನೀಟಾಗಿ ಬಳಸ್ಕೊಳ್ತಾ ಇದ್ರಿ. ನೀರಿನ ಬೆಲೆಯನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ ಅಂತ ಇದೆಲ್ಲವನ್ನ ಕೂಡ ನೋಡಿದ್ರೆ ಅರ್ಥ ಆಗುತ್ತೆ. ಅಭಿನಂದನೆಗಳು. ಥ್ಯಾಂಕ್ ಯು.